ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. ಅದೇನು, ನಾನು ಓದಿದಂತಹ ಒಂದು ಪುಸ್ತಕದ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳಬೇಕು ಅಂಥೇಳಿ. ಈ ಬಾರಿಯ ಕುಂಭಮೇಳ ಎಲ್ಲರಿಗೂ ಒಂದು ರೀತಿಯ ಕುತೂಹಲವನ್ನು ಮೂಡಿಸಿದೆ. ಯಾಕೆ ನಾಗಾಸಾಧುಗಳು, ಅಘೋರಿಗಳು ಇವರನ್ನು ನೋಡ್ಬೋದು, ತಪಸ್ವಿಗಳು, ನಮ್ಮ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಈ ಪೂಜ್ಯ ವ್ಯಕ್ತಿಗಳನ್ನು ನಾವು ಹತ್ತಿರದಿಂದ ನೋಡಬಹುದು ಅನ್ನೋದು ಎಲ್ಲರಿಗೂ ಒಂದು ಕುತೂಹಲ ಮೂಡಿಸಿದಂಥ ವಿಷಯ. ಇದೇ ರೀತಿ ನನಗೂ ಕೂಡ ಆ ಸಂದರ್ಭದಲ್ಲಿ ಯಾಕೆ ಹೋಗಬಾರ್ದು, ಪ್ರಯಾಗಕ್ಕೆ ಒಮ್ಮೆ ಹೋಗಿ ನೋಡಿ ಬರ್ಬೋದಲ್ಲ, ಇಂಥ ಅವಕಾಶ ಇನ್ನು ಸಿಗುವುದು ತುಂಬ ಕಡಿಮೆ ಅಂತ ಅನಿಸಿತ್ತು. ಆದರೆ ನನ್ನ ಕೆಲವೊಂದು ಅನಿವಾರ್ಯತೆಯ ಕಾರಣದಿಂದ ಹೋಗಲಿಕ್ಕಾಗಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಗೌರಿ ಶಕ್ಕಿಯವರ ಯೂಟ್ಯೂಬ್ ಚಾನೆಲ್ ಮೂಲಕ ಒಂದು ಸಂದರ್ಶನವನ್ನು ನೋಡಿದೆ. ಅಲ್ಲಿ ಸಂತೋಷ್ ಕುಮಾರ್ ಮೆಹೆಂದಳೆಯವರ ಈ ಅಘೋರಿಗಳ ಲೋಕದಲ್ಲಿ ಅನ್ನುವಂಥ ಒಂದು ಪುಸ್ತಕದ ಕುರಿತು ಒಂದು ಸಂದರ್ಶನವನ್ನು ನೋಡಿದೆ. ಆ ಸಂದರ್ಭದಲ್ಲಿ ಈ ಪುಸ್ತಕವನ್ನು ನಾವು ಓದಬೇಕು ಅನ್ನುವಂಥ ಒಂದು ಕುತೂಹಲ ಮೂಡಿತು. ಅದೇ ರೀತಿ ಅಲ್ಲೇ ಫೋನ್ ನಂಬರ್ ಮೆನ್ಷನ್ ಇತ್ತು. ಆ ಫೋನ್ ನಂಬರಿಗೆ ಕರೆ ಮಾಡಿ ಪುಸ್ತಕವನ್ನು ತರಿಸ್ಕೊಂಡೆ. ಏನು, ಈ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥವರು ಯಾರು? ನಮ್ಮ ನಾಗಸಾಧುಗಳು, ಅಘೋರಿಗಳು ಅನ್ನೋದು ನಮ್ಮೆಲ್ಲರ ಒಂದು ಕಲ್ಪನೆಯಾಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಈ ಅರಿಷಡ್ ವರ್ಗಗಳನ್ನು ತೊರೆದವರು ಮಾತ್ರ, ಇದನ್ನು ಜಯಿಸಿದವರು ಮಾತ್ರ ಒಬ್ಬ ತಪಸ್ವಿಯಾಗಲು ಸಾಧ್ಯ ಅನ್ನೋದು ನಮ್ಮ ಜನಸಾಮಾನ್ಯರ ಒಂದು ಯೋಚನೆ. ಅಂಥದ್ರಲ್ಲಿ ಈ ನಾಗಾಸಾಧುಗಳು, ಅಘೋರಿಗಳು ಇವರ ವ್ಯಸನ ಏನು? ನಾವು ಸಾಮಾನ್ಯವಾಗಿ ನೋಡ್ಬೋದು, ಇವರು ಗಾಂಜಾವನ್ನು ಸೇರ್ತಾರೆ, ಮದ್ಯ ವ್ಯಸನಿಗಳು. ಅಷ್ಟೇ ಅಲ್ಲ, ನನಗೆ ಇನ್ನೂ ಆಶ್ಚರ್ಯವಾಗಿದ್ದು ಅಂದರೆ ಒಂದು ಸತ್ತ ಹೆಣದೊಂದಿಗೆ ಸಂಭೋಗವನ್ನು ಮಾಡ್ತಾರೆ ಅನ್ನೋದು ನನಗೆ ತುಂಬ ಒಂದು ಕುತೂಹಲನೂ ಇತ್ತು. ಅದೇ ರೀತಿ ಯಾಕೆ ಏನು ಅನ್ನುವಂಥ ಒಂದು ತಿಳಿದುಕೊಳ್ಳುವಂತಹ ಒಂದು ಯೋಚನೆಯೂ ಇತ್ತು. ಅಂತಹ ಸಂದರ್ಭದಲ್ಲಿ ನನಗೆ ಸಿಕ್ಕಿದ್ದು ಮೆಹೆಂದಳೆಯವರ ಈ ಅಘೋರಿಗಳ ಲೋಕದಲ್ಲಿ ಅನ್ನುವಂಥ ಪುಸ್ತಕ. ಇದರಿಂದ ತುಂಬ ಸಂಕ್ಷಿಪ್ತವಾಗಿ ನಾವು ಎಲ್ಲದನ್ನು ತಿಳ್ಕೊಳ್ಬೋದು. ಯಾಕೆಂದರೆ ಅವರು ಅಘೋರಿಗಳು ಮತ್ತು ನಾಗಾಸಾಧುಗಳು ಇವರ ಪ್ರಪಂಚದಲ್ಲಿ ಇಳಿದು ಅವರೊಂದಿಗೆ ಸಂದರ್ಶನ ಮಾಡಿ, ಅಷ್ಟೇ ಅಲ್ಲ ವೈಜ್ಞಾನಿಕವಾಗಿ ಕೂಡ ಯೋಚನೆ ಮಾಡಿ ಇಲ್ಲಿ ಪೂರ್ತಿ ವಿವರವನ್ನು ಬರೆದಿದ್ದಾರೆ. ನಂಬಬೇಕು, ನಾವು ಏನನ್ನು ನಂಬಬೇಕು? ದೇವರನ್ನು ನಂಬಬೇಕು, ಆದರೆ ಮೂಢರಾಗಿ ನಂಬಬಾರದು ಅನ್ನೋದು ಈ ಪುಸ್ತಕ ಓದಿದವಾಗ ತಿಳಿದು ಬರ್ತದೆ. ಇಲ್ಲಿ ಅಘೋರಿಗಳು ಇವರು ನಮ್ಮ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥವರು, ಶಿವ ಭಕ್ತರು, ಮಹಾ ತಪಸ್ವಿಗಳು. ಇವರು ಎಲ್ಲ ಸಮಯದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಪ್ರಚಾರಕ್ಕೆ ಬರುವುದಿಲ್ಲ. ಆದರೆ ಈ ನಾಗಾಸಾಧುಗಳು ಇದ್ದಾರಲ್ಲ, ಇವರೇನು, ಇವರಿಗೆ ತಮ್ಮ ಕಾರ್ಯ ಸಾಧನೆಯ ಒಂದು ಪ್ರಚಾರ ಬೇಕು, ಹಣ ಗಳಿಸಬೇಕು ಅಂತ ಒಂದು ಮನೋಸ್ಥಿತಿ ಇವರದ್ದು. ಏನು ಮಾಡ್ತಾರೆ? ತುಂಬ ತಪಸ್ವಿಗಳು, ಹೌದು, ಸಾಧನೆ ಮಾಡ್ತಾರೆ, ಆದರೆ ತಮ್ಮ ಸಾಧನೆಯ ಮೂಲಕ ಜನರನ್ನು ವಂಚಿಸುತ್ತಾರೆ. ಸಮಾಜಕ್ಕೆ ಇವರಿಂದ ಯಾವುದೇ ಒಂದು ಪ್ರಯೋಜನವಿಲ್ಲ ಅನ್ನೋದು ಈ ಪುಸ್ತಕವನ್ನು ಓದಿದಾಗ ಮಾತ್ರ ತಿಳಿದು ಬರ್ತದೆ. ನಾನು ತಿಳಿದುಕೊಂಡಿದ್ದು ಮೂಲತಃ ನಾನು ಓದಿನ ವ್ಯಸನಿ ಅಲ್ಲ, ಹವ್ಯಾಸಿ ಅಷ್ಟೇ. ಆದ ಕಾರಣ ನನಗೆ ತಿಳುವಳಿಕೆಯೂ ಕಡಿಮೆ. ಈ ಪುಸ್ತಕವನ್ನು ಓದಿ ನನಗೆ ಏನು ಅನಿಸಿತು, ನನ್ನ ತಿಳುವಳಿಕೆ ಏನು ಅನ್ನೋದನ್ನು ಮಾತ್ರ ನಿಮಗೆ ಹೇಳಲಿಕ್ಕೆ ಪ್ರಯತ್ನಿಸಿದ್ದೇನೆ. ಅಘೋರಿಗಳು ಮತ್ತು ನಾಗಸಾಧುಗಳು ಇವರ ಜೀವನ ಶೈಲಿ ಯಾವ ರೀತಿಯಾಗಿರ್ತದೆ, ತಪಸ್ಸಿನ ಒಂದು ಸಾಧನೆ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ಪೂರ್ತಿಯಾಗಿ ವಿವರಿಸಿದ್ದಾರೆ. ಇವರ ಸಾಧನೆಯಲ್ಲಿ ವೈಜ್ಞಾನಿಕವಾದ ಕಾರಣ ಯಾವುದಿದೆ, ಯಾವುದಕ್ಕೆ ಹೋಲಿಕೆ ಆಗ್ತದೆ, ಸಮಾಜಕ್ಕೆ ಯಾರಿಂದ ಪ್ರಯೋಜನ, ನಮ್ಮ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವವರು ಯಾರು ಅನ್ನೋದನ್ನು ಪೂರ್ತಿಯಾಗಿ ವಿವರಿಸಿದ್ದಾರೆ. ಈ ಪುಸ್ತಕವನ್ನು ಓದ್ತಾ ಹೋದಂತೆ ಕೆಲವೊಂದು ಸಾರಿ ಗಂಭೀರ ಆಲೋಚನೆಗೆ ಮುಳುಗುತ್ತೇವೆ. ಅಲ್ಲೇ ದಿಢೀರ್ನೇ ಏನಾಗ್ತದೆ ಅಂದರೆ ಮೆಹೆಂದಳೆಯವರ ಕುತೂಹಲವಾದ ಒಂದು ಹಾಸ್ಯ ಇದರಲ್ಲಿ ಅಡಕವಾಗಿದೆ. ಇದು ನಮ್ಮನ್ನು ಒಂದು ರೀತಿಯ ಮನೋರಂಜನೆಯನ್ನು ಇನ್ನಷ್ಟು ಹೆಚ್ಚಿಸ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಾಧ್ಯವಾದರೆ ಓದಿ ಪುಸ್ತಕವನ್ನು. ಇನ್ನೂ ಒಂದು ಕುತೂಹಲಕಾರಿ ವಿಷಯ ಎಂದರೆ, ಬರೆದಂತಹ ಪುಸ್ತಕ ಯಾರ ಕೈಗೆ ಸಿಕ್ಕಿ ಯಾರು ಓದುತ್ತಾರೋ ಆವಾಗ ಬರೆದಂಥ ಒಬ್ಬ ಸಾಹಿತಿಗೆ ನಿಜವಾಗೂ ಸಾರ್ಥಕತೆಯ ಭಾವ ಕಾಡ್ತದೆ. ಇಲ್ಲಿ ಮೆಹೆಂದಳೆಯವರ
ಪರಿಪೂರ್ಣವಾದ ಒಂದು ಪ್ರಯತ್ನ ಇದೆ, ಜನರಿಗೆ ತಲುಪಿಸುವಂಥ ಪ್ರಯತ್ನ. ಯಾಕೆಂದರೆ ನಾನೊಂದು ಯೂಟ್ಯೂಬ್ ಚಾನೆಲ್ ಮೂಲಕ, ಗೌರಿ ಶಕ್ತಿಯವರ ಯೂಟ್ಯೂಬ್ ಚಾನೆಲ್ ಮೂಲಕ ಅವರ ನಂಬರನ್ನು ಪಡೆದು ಕಾಲ್ ಮಾಡಿ ಹೇಳಿದೆ ನನಗೆ ಈ ಪುಸ್ತಕ ಬೇಕು ಅಂತೇಳಿ. ಕೆಲವೇ ದಿನದಲ್ಲಿ ನನ್ನ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಿದ್ದಾರೆ. ಇದು ನಿಜವಾದ ಒಬ್ಬ ಸಾಹಿತಿಯ ಕರ್ತವ್ಯ. ಈ ರೀತಿ ಆದರೆ ಹೆಚ್ಚಿನ ಜನರು ಓದ್ತಾರೆ, ಜನರಿಗೂ ಸಿಗ್ತದೆ ಸುಲಭವಾಗಿ ಪುಸ್ತಕ. ತುಂಬ ಖುಷಿ ಆಗ್ತಾ ಇದೆ. ನಿಮಗೂ ಈ ಪುಸ್ತಕ ಬೇಕು ಅಂತ ಆದಲ್ಲಿ ನಾನು ಫೋನ್ ನಂಬರನ್ನು ಮೆನ್ಷನ್ ಮಾಡ್ತೇನೆ. ಅದನ್ನು ನೋಡಿ ನೀವು ನೇರವಾಗಿ ಅವರನ್ನೇ ಸಂಪರ್ಕಿಸಬಹುದು. ತುಂಬ ಒಳ್ಳೆಯ ಪುಸ್ತಕ, ವೈಜ್ಞಾನಿಕ ಕಾರಣಗಳನ್ನು ಇಟ್ಟು ಈ ಪುಸ್ತಕದಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಅಘೋರಿಗಳ ಲೋಕ ಹೇಗಿರ್ತದೆ, ನಾಗಾಸಾಧುಗಳ ಲೋಕ ಯಾವ ರೀತಿಯಾಗಿರ್ತದೆ, ಅವರ ಪಂಥಗಳೇನು, ಅವರ ಆಚಾರ ವಿಚಾರಗಳೇನು ಅನ್ನೋದನ್ನು ಸಂಪೂರ್ಣವಾಗಿ ಇದರಲ್ಲಿ ವಿವರಿಸಿದ್ದಾರೆ. ಸಾಧ್ಯವಾದರೆ ನೀವು ಓದಿ ನಿಮ್ಮ ತಿಳುವಳಿಕೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.